ಕಣ ನಂಗೆ ಈಗಲೂ ಕೂಡ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಾವು ಕಾಲೇಜಲ್ಲಿ ಓದೋಕಾರ ಹಾಸ್ಟೆಲ್ ಇದ್ನಲ್ಲ, ಅವಾಗ ನಮ್ ಕಾಲೇಜ್ ಪ್ರಿನ್ಸಿಪಲ್ ನನಗೆ ಹೊಡೆದ್ರು ನಾಯಿಗೆ ಹೊಡೆದ್ರು. ಈಗಲೂ ಕೂಡ ಮಾರ್ಕ್ ಇದೆ ಕಣ. ಒಂದ್ ನಿಮಿಷ ತೋರಿಸ್ತೀನಿ. ಏನಾದ್ರೂ ಪ್ಯಾಡ್ ಬಿಚ್ಚಿದ್ರೆ ಈಗ ನಾನ್ ಹೊಡಿತೀನಿ. ಏನಿಲ್ಲ ನೋಡೋದೇ ಇಲ್ಲ ಅಂತಲ್ಲ. ನೋಡ ಏನಾಯ್ತು ಗೊತ್ತಾ, ನಾನು ಹಾಸ್ಟೆಲ್ ಇದ್ನಲ್ಲ, ಅವಾಗ ಪ್ರಿನ್ಸಿಪಲ್ ಬಂದ್ಬಿಟ್ಟು ನಮ್ದು ಬಾಯ್ಸ್ ಹಾಸ್ಟ್ಲು, ಪಕ್ಕದಲ್ಲೇ ಗರ್ಲ್ಸ್ ಹಾಸ್ಟ್ಲು. ನಮ್ ಪ್ರಿನ್ಸಿಪಲ್ ಹೇಳಿದ್ರು, ನೋಡ್ರಿ ಬಾಯ್ಸ್ ಹಾಸ್ಟೆಲ್ ಇಂದ ಯಾವ್ದೇ ಬಾಯ್ ಕೂಡ ಗರ್ಲ್ಸ್ ಹಾಸ್ಟೆಲ್ ಕಾಲಿಡಂಗಿಲ್ಲ. ಅಲ್ಲೂ ಕೂಡ ಅದೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಗರ್ಲ್ಸ್ ಹಾಸ್ಟೆಲ್ ಇಂದ ಯಾವ್ದೇ ಗರ್ಲ್ ಕೂಡ ಬಾಯ್ಸ್ ಹಾಸ್ಟೆಲ್ ಒಳಗಡೆ ಕಾಲಿಡಂಗಿಲ್ಲ. ಆತರ ಅಪ್ಪಿ ತಪ್ಪಿ ನೀವೇನಾದ್ರು ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ ಕಾಲಿಟ್ರಿ, ಫಸ್ಟ್ ಟೈಮ್ ನೀವು ಮಾಡಿದ ತಪ್ಪು ಅಂತ 100 ರೂಪಾಯಿ ಫೈನ್ ಕಟ್ಬೇಕಾಗುತ್ತೆ. ಫಸ್ಟ್ ಟೈಮ್ ಸಾಲದು ಅಂತ ಇನ್ನೊಂದ್ಸಲ ಏನಾದ್ರು ತಪ್ಪು ಮಾಡಿ ನೀವು ಗರ್ಲ್ಸ್ ಹಾಸ್ಟೆಲ್ ಒಳಗೆ ಕಾಲಿಟ್ರಿ ಅಂದ್ರೆ 500 ರೂಪಾಯಿ ಫೈನ್ ಕಟ್ಬೇಕಾಗತ್ತೆ. ಅದಕ್ಕೆ ನಾನ್ ಕೇಳ್ದೆ, ಸರ್ ಮಂತ್ಲಿ ಪಾಸಿಗೆ ಎಷ್ಟಾಗತ್ತೆ ಕೇಳಿ. ತಪ್ಪಿಲ್ಲ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಗೊಂಬೆ ಸಖತ್ತಾಗವಳೆ, ತಿನ್ನಲೇ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ. ಕಣ್ಣಲ್ಲೇ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ.